ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬ ದಿನವೇ ಆಗೋಯ್ತು ನಾನು ವಿಡಿಯೋ ಮಾಡಿ. ಈ ದಿನ ಮಾಡ್ತಾ ಇದ್ದೀನಿ, ಕ್ಷಮಿಸಬೇಕು. ತುಂಬ ದಿನ ಆಗಿರೋದ್ರಿಂದ ಕ್ಯಾಪ್ಸಿಕಮ್ ಅವಲಕ್ಕಿಯನ್ನು ಈ ದಿನ ನಾನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೇನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಈ ಕ್ಯಾಪ್ಸಿಕಮ್ ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಲೋಟದಲ್ಲಿ 1.5 ಲೋಟದಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಂದೇ ಒಂದು ಕ್ಯಾಪ್ಸಿಕಮ್ ದೊಡ್ಡದಾದದ್ದು, 5 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ, 2 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಒಂದು 2-3 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಹುಣಸೆ ಹಣ್ಣು ಮತ್ತು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಇಷ್ಟು ತಗೊಂಡಿದ್ದೀನಿ. ನಿಮ್ಮ ಆಪ್ಷನ್ನು ಬೆಲ್ಲ ಬೇಕಿದ್ದವ್ರು ಹಾಕೋಬೋದು, ಬೇಡ ಅನ್ನೋರು ಇಲ್ಲ. ನಮಗೆ ಬೇಕು ಅಂತ ನಾವು ಹಾಕ್ಕೊಳ್ತೀವಿ. ನೀವು ಬೇಕಿಲ್ಲ ಅಂದರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅವಲಕ್ಕಿಯನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ನೀರು ಹಾಕಿ 2 ಸಲ ತೊಳ್ಕೊಳ್ಳೋಣ. ಈ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ. 2 ಸರಿ ತೊಳಿಬೇಕಾಗುತ್ತೆ. ಅದು ನೀರನ್ನು ಇವಾಗ ಬಗ್ಗಿಸ್ಬಿಡೋಣ. ನೀರನ್ನು ಬಗ್ಗಿಸ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ತೊಳೆದಿರೋದಾಗಿದೆ. ಅದನ್ನು ಕೂಡ ನೀರನ್ನು ಬಗ್ಗಿಸ್ಬಿಟ್ಟು ನಂತರ ಹುಣಸೆ ಹಣ್ಣಿನ ರಸವನ್ನು ಹಿಂಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಡೋಣ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟು ನಂತರ ಅದಕ್ಕೆ 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆನ ಕೂಡ ಹಾಕೋಣ. ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಗೆ ಫ್ರೈ ಮಾಡಿಕೊಂಡು ಕೆಂಪಗಾಗೋವರೆಗೂ ಬಿಡಬೇಕು. ನಂತರ ಅದು ಕೆಂಪಗಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕಿ 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಎರಡನ್ನೂ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಣ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿಬಿಟ್ಟು ಅದು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿರುತ್ತೆ, ಕೆಂಪಗಾಗಿರುತ್ತೆ. ಈಗ ಒಂದು ಸ್ವಲ್ಪ ಅದಕ್ಕೆ ಇಂಗು ಹಾಕೋಣ. 1/4 ಟೀ ಸ್ಪೂನ್ನಷ್ಟು ಇಂಗು ಮತ್ತು 1/2 ಟೀ ಸ್ಪೂನ್ನಷ್ಟು ಅರಿಶಿಣ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಂತರ ಕ್ಯಾಪ್ಸಿಕಮ್ಮು ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ, ಆ ಕ್ಯಾಪ್ಸಿಕವನ್ನು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆತ್ತಗಾಗೋವರೆಗೂ ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಮೆತ್ತಗಾಗಿದೆ. ಇವಾಗ ಅವಲಕ್ಕಿ ನೆಂದಿರೋ ಅವಲಕ್ಕಿನ ಅದಕ್ಕೆ ಹಾಕೋಣ. ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಆದ್ದರಿಂದ ಅದು ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಹುಣಸೆ ಹಣ್ಣಿನ ನೀರು ಹಾಕಿದ್ರೆ ಸಾಕು, ನೆನ್ಕೊಳ್ಳುತ್ತೆ. ತುಂಬ ಹೊತ್ತು ನೆನೆಯೋ ಕೆಲಸನೂ ಇಲ್ಲ. ಇದು ಹುಣಸೆ ಹಣ್ಣು ಹಾಕಿ ಇಟ್ಬಿಟ್ಟು ನಂತರ ನಾವು ಒಗ್ಗರಣೆಗೆ ಹಾಕುವಷ್ಟರೊಳಗೆ ಅದು ಚೆನ್ನಾಗಿ ನೆಂದಿರುತ್ತೆ. ಬಿಡಿಯಾಗಿ ಪುಡಿಯಾಗಿ ಚೆನ್ನಾಗಿ ಇರುತ್ತೆ. ಇಲ್ಲಾಂದರೆ ಅದು ಮುದ್ದೆ ಆದಂಗೆ ಆಗೋಗುತ್ತೆ. ತುಂಬ ನೀರು ಹಾಕಿದ್ರೆ ಮುದ್ದೆ ಆಗೋಗುತ್ತೆ. ಇವಾಗ ನೋಡಿ, ಇದು ಎಷ್ಟು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಆಗಿದೆ. ಕ್ಯಾಪ್ಸಿಕಮ್ ಅವಲಕ್ಕಿ, ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಅವಲಕ್ಕಿ ರೆಡಿ. ಇದನ್ನು ನಾವು ತಟ್ಟೆಗೆ ಸರ್ವ್ ಮಾಡೋಣ. ಈ ಅವಲಕ್ಕಿಗೆ ಈರುಳ್ಳಿ ಹಾಕದೇ ಇರೋದರಿಂದ ಏಕಾದಶಿ ದಿವಸ ಮತ್ತು ಒಪ್ಪತ್ತಿರೋ ದಿವಸ ಕೂಡ, ಇದು ಅಮಾವಾಸ್ಯೆ ದಿವಸ ಎಲ್ಲ ಕೂಡ ಇದನ್ನು ನಾವು ಮಾಡಿಕೊಂಡು ತಿನ್ಬೋದು. ರುಚಿಯಾದ ಕ್ಯಾಪ್ಸಿಕಮ್ ಅವಲಕ್ಕಿ ರೆಡಿ. ಇವಾಗ ಕ್ಯಾಪ್ಸಿಕಮ್ ಅವಲಕ್ಕಿಯನ್ನು ಸರ್ವ್ ಮಾಡೋಣ ತಟ್ಟೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಈಗ ಈ ಅವಲಕ್ಕಿ ರೆಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿಯನ್ನು ಹಾಕಿ ಗಾರ್ನಿಷ್ ಮಾಡಿದ್ರೆ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಅವಲಕ್ಕಿ ರೆಡಿ. ಈ ವಿಡಿಯೋ
ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.